ಚಿತ್ತಾಪುರದಲ್ಲಿ ಆಟೋ ಚಾಲಕರಿಗೆ ಗೌರವದ ಕ್ಷಣ. ಆಟೋ ರಾಜ ಶಂಕರನಾಗ್ನಾಮ ಫಲಕವನ್ನು ಅನಾವರಣಗೊಳಿಸಿ ನೂರಾರು ಚಾಲಕರಿಗೆ ಐಡಿ ಕಾರ್ಡ್ ಹಾಗೂ ಸಮವಸ್ತ್ರ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಂಬಳೇಶ್ವರ ಮಠದ ಸೋಮಶೇಖರ ಶಿವಾಚಾರ್ಯರು ಆಟೋ ಚಾಲಕರ ಪ್ರಾಮಾಣಿಕತೆಯನ್ನು ಪ್ರಶಂಸಿಸಿದರು. ಸಾರ್ವಜನಿಕರು ಮರೆತ ವಸ್ತುಗಳನ್ನು ಮರಳಿ ನೀಡಿ ನಂಬಿಕೆ ಗಳಿಸಿರುವುದು ಸಮಾಜಕ್ಕೆ ಮಾದರಿ ಎಂದರು. ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ ಕರದಾಳ ಒಗ್ಗಟ್ಟಿನ ಮಹತ್ವವನ್ನು ಒತ್ತಿ ಹೇಳಿದರು. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸ್ವಲ್ಪ ಸಮಯದ ವಿಳಂಬ ಆಗಬಹುದು. ಆ ದೃಷ್ಟಿಯಿಂದ ನಾನು ಎಲ್ಲರ ಹೆಸರು ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗ್ತದೆ. ಯಾವುದೇ ಒಂದು ಸಂಘಟನೆ ಇವತ್ತು ನಾನು ಈ ವಿಷಯವನ್ನು ಕುರಿತು ನೋಡಿದಾಗ ಚಿತ್ತಾಪುರದಲ್ಲಿ ಸಾಕಷ್ಟು ಆಟೋಗಳು ಇಲ್ಲಂದ್ರೂ ಕೂಡ ನಿಮ್ಮ ಸಂಘಟನೆ ಅಧ್ಯಕ್ಷತೆ ಸಮಾರಂಭ ಏನು ನಡೆದಿದೆ ಅಂತ ಹೇಳಿದ್ರೆ ಸಾವಿರಾರು ಆಟೋಗಳು ಏನು ಚಿತ್ತಾಪುರದಲ್ಲಿ ಆದಾಯ ಅಂದ್ಬಿಟ್ಟು ನನಗೆ ಅನಿಸ್ತಾ ಇದೆ. ಅಷ್ಟು ಆಟೋಗಳು ಇಲ್ಲಂದ್ರೂ ಕೂಡ ಹಳಂದ, ಅಫ್ಜಲ್ಪುರ, ಜವರಿಗೆ ಮತ್ತು ಯಾದಗಿರಿ ಜಿಲ್ಲೆಯಿಂದ ಇವತ್ತು ಎಲ್ಲ ನಿಮ್ಮ ಅಧ್ಯಕ್ಷರು ಇಲ್ಲಿ ಬಂದು ನೋಡಿದ್ರೆ ನಮ್ಗೆ ಎಷ್ಟು ಸಂತೋಷ ಆಗ್ತದೆ ಅಂದರೆ ನಿಮ್ಮ ಒಕ್ಕೂಟಕ್ಕೆ ನಾವು ಎಷ್ಟು ಅಭಿನಂದಿಸಲು ಕೂಡ ಕಡಿಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ವಿಶೇಷವಾಗಿ ಶಂಕರನಾಗ್ ಅವರ ನಾಮಪದಕ ಉದ್ಘಾಟನೆಯ ಜೊತೆಗೆ ಆಟೋ ಚಾಲನೆ ಮಾಡ್ತಕ್ಕಂಥವ್ರಿಗೆ ಸಮವಸ್ತ್ರ ವಿತರಣೆ ಮತ್ತು ಐಡಿ ಕಾರ್ಡ್ ವಿತರಣೆ ಸಮಾರಂಭದಲ್ಲಿ ಒಂದು ಮಾತನ್ನು ನಾವು ನೆನಪಿಸಿಕೊಡಬೇಕಾಗ್ತದೆ. ಪ್ರಪ್ರಥಮವಾಗಿ ಚಿತ್ತಾಪುರದಲ್ಲಿ ಆಟೋ ಚಾಲಕರ ಮಾಲೀಕರ ಸಂಘ ಅಸ್ತಿತ್ವಕ್ಕೆ ಬಂದಾಗ ಆ ಆಟೋ ಮಾಲೀಕರ ಚಾಲಕರ ಸಂಘದ ಅಧ್ಯಕ್ಷನಾಗಿ ಕೂಡ ನಾನು ಕಾರ್ಯನಿರ್ವಹಿಸಿದ ಭಾಳ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ. ಯಾಕಂತಂದರೆ ಆಟೋ ಇದ್ದರಷ್ಟೇ ಮಾಲೀಕರಾಗಬೇಕಂತೇನಿಲ್ಲ, ಅವರಲ್ಲಿ ಇರ್ತಕ್ಕಂಥ ಅವರಿಗೆ ನೋಡ್ಕೊಳ್ತಂಥ ಜವಾಬ್ದಾರಿ ಇದ್ದವರು ಕೂಡ ಆಟೋ ಮಾಲೀಕರ ಸಂಘದ ಅಧ್ಯಕ್ಷರಾಗಬೇಕನ್ನೋದು ನಾನು ಒಬ್ಬನ ಉದಾಹರಣೆ ಅಂತ ಈ ಸಂದರ್ಭ ಹೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ದಿವಂಗತ ಆತ್ಮೀಯರಾಗಿರ್ತಕ್ಕಂಥ ದಿಲೀಪ್ ಕಾಶಿ ಅವರು ನಾವು ನಡೆಸ್ಕೊಡೋಕ್ಕಾಗ್ತದೆ. ಯಾಕೆಂತಂದರೆ ಚಿತ್ತಾಪುರ ಪಟ್ಟಣದಲ್ಲಿ ಮೊದಲು ಆಟೋ ಸ್ಟ್ಯಾಂಡನ್ನು ಮಾಡಬೇಕನ್ನೋ ಒಂದು ಬೇಡಿಕೆಯನ್ನಿಟ್ಟು ಅವರು ಹೋರಾಟ ಮಾಡಿದಾಗ ಪುರಸಭೆಯವರು ಅವರಿಗೆ ಸ್ಪಂದನೆ ಮಾಡಿ ಪ್ರಪ್ರಥಮವಾಗಿ ಚಿತ್ತಾಪುರ ಬಸ್ ನಿಲ್ದಾಣದ ಹತ್ತಿರ, ತದನಂತರ ಚಿತ್ತಾಲು ಚೌಕ್ ಹತ್ತಿರ 2 ಆಟೋ ಸ್ಟ್ಯಾಂಡ್ಗಳನ್ನು ನಿರ್ಮಾಣವಾದವು. ಯಾಕಂದ್ರೆ ಅವರು ಪಟ್ಟಂಥ ಶ್ರಮವನ್ನು ನಾವು ಈ ಸಂದರ್ಭದಲ್ಲಿ ಖಂಡಿತವಾಗಿ ನೆನೆಸ್ಕೊಳ್ಬೇಕಾಗ್ತದೆ. ಆವತ್ತಿನ ದಿನಗಳಲ್ಲಿ ಕೇವಲ ಒಂದು 8 ಆಟೋಗಳು ಚಿತ್ತಾಪುರ ಪಟ್ಟಣದಲ್ಲಿದ್ದು, ಅದು ದಿಲೀಪ್ ಕಾಶಿ ಅವರಾಗಿರ್ಬೋದು, ಗೌಸ್ ಅವ್ರದ್ದಾಗಿರ್ಬೋದು, ಅದು ನಮ್ಮ ಲಕ್ಷ್ಮೀಕಾಂತ್ ಅವ್ರದ್ದಾಗಿರ್ಬೋದು, ಹೀಗೆ ಬೆರಳೆಣಿಕೆಯಷ್ಟು ಆಟೋಗಳು ಚಿತ್ತಾಪುರದಲ್ಲಿ ಅವಾಗಿದ್ದವು. ಈಗ ನೂರಾರು ಸಂಖ್ಯೆಯಲ್ಲಿ ಚಿತ್ತಾಪುರ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಾ ಇದ್ರೆ ಅದು ಚಿತ್ತಾಪುರ ಆಟೋ ಮತ್ತು ಮಾಲೀಕರ ಸಂಘ ಅಂತ ಹೇಳಬಹುದು. ಸೊ ಅವರು ಈ ಸಮವಸ್ತ್ರ ವಿತರಣೆ ಮತ್ತು ಐಡಿ ಕಾರ್ಡ್ ವಿತರಣೆ ಜೊತೆಗೆ ಏನು ವಿತರಣೆ ಮಾಡಿರ್ತಾರೆ ಅದನ್ನು ಮುಂದಿನ ದಿನಗಳಲ್ಲಿ ತಾವು ಅದನ್ನು ಧರಿಸ್ತಕ್ಕಂಥ ಕೆಲಸ ಕೂಡ ಮಾಡಬೇಕಂತೇಳಿ ನಾನು ತಮಗೆ ಮನವಿ ಮಾಡ್ತಾ ಇದ್ದೇನೆ. ಯಾಕಂತಂದರೆ ಆಟೋ ನಡೆಸುವವರು ಐಡಿ ಕಾರ್ಡು ಮತ್ತು ಈ ಚಿತ್ತಾಪುರ ತಾಲೂಕು ಮಟ್ಟದಲ್ಲಿ ಏನೋ ಪ್ರಕರಣಗಳು ಕಡಿಮೆ ಆಗ್ತಿದೆ, ಆದರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಮತ್ತು ತಾಲೂಕಿನಲ್ಲಿ ಭಾಳಷ್ಟು ಪ್ರಕರಣಗಳು ನಡೆದಾಗ ಐಡೆಂಟಿಫೈ ಮಾಡಲಿಕ್ಕೆ ಪೊಲೀಸ್ ಇಲಾಖೆಗೆ ಭಾಳ ತೊಂದರೆ ಆಗ್ತದೆ. ಆದ ಕಾರಣ ತಮಗೇನು ನೀಡಿರ್ತಾರೆ ಸಮವಸ್ತ್ರನ, ಆ ಸಮವಸ್ತ್ರವನ್ನು ಧರಿಸಿ ಐಡಿ ಕಾರ್ಡನ್ನು ಧರಿಸಿ ಜನರ ಸೇವೆಗೆ ತಾವು ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಲಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಂಘಟನೆ ಮಾಡಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿ ದೊಡ್ಡದಲ್ಲ, ಜನರಿಗೆ ಕೂಡಿಸ್ತಕ್ಕಂಥದ್ದು ಇದು ಮಾಡೋದಂಥದ್ದು ಇದು ಭಾಳ ಒಂದು ಕಠಿಣ ಕೆಲಸ ಇದೆ. ಅದು ಮಾಡೋರಿಗೆ ಗೊತ್ತಾಗಿರ್ತದೆ. ಒಂದು ಸಣ್ಣ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಾದರೂ ಒಂದು ಕೀರ್ತಿ ದೊಡ್ಡದು, ಒಂದು ಎಲ್ಲರಿಗೆ ಮೆಚ್ಚತಕ್ಕಂಥ, ಎಲ್ಲರೂ ಎಲ್ಲ ರೀತಿಯಲ್ಲಿ ಎಲ್ಲ ಇದರಲ್ಲೂ ಮೆಚ್ಚತಕ್ಕಂಥ ಕಾರ್ಯ ಮಾಡ್ತಿದ್ದಾರಲ್ಲ, ಭಾಳ ಇದು ಅವ್ರು ಕೆಲಸ ಮಾಡಿ ರಾಜ್ಯದಲ್ಲಿನೂ ಏನದ ಒಂದೊಂದು ಜಿಲ್ಲಾ ಕಿಬ್ಬರಿಗೆ ಅಂತೇಳಿ ಒಂದು 3 ತಿಂಗಳಿಂದ ಕರ್ನಾಟಕ ರಾಜ್ಯ ಕಾರ್ಯ ಅವರಿಗೂ ಏನದ ಬೆಂಗಳೂರಲ್ಲಿ ಸನ್ಮಾನ ಮಾಡಿದ್ದಾರೆ. ಮೊನ್ನೆ 1 ತಿಂಗಳಿಂದ ಗಾಣಗಾಪುರ ಅವರು ಇವ್ರದ್ದೆಲ್ಲ ಸೇವೆ ನೋಡಿ ಗಾಣಗಾಪುರದಲ್ಲಿ ಸಹಿತ ಪ್ರಶಸ್ತಿ ಮಾಡಿದ್ದಾರೆ. ಇಂಥ ಒಳ್ಳೆ ಹುಡುಗ ಇದೆಲ್ಲ ಸಮಾಜಕ್ಕೆ, ಊರಿಗೆ ಎಲ್ಲರಿಗೂ ಏನು ಉಪಯೋಗ ಇದ್ದಾರೆ. ಈ ಆಟೋಗಳ ಸಂಘ ಹೇಳಿದ್ರೆ ಆಟೋದ ಪ್ರಾಮಾಣಿಕವಾಗಿ, ಯಾಕಂದರೆ ಆಟೋದಲ್ಲಿ ಅವ್ರ ಬಳಿ ಎಷ್ಟು ಪ್ರಾಮಾಣಿಕ ಇತ್ತಂದ್ರೆ ನಾವು ಎಷ್ಟೋ ಯಾರು ರಾತ್ರಿಗೆ ಟೈಮ್ ಬರ್ತೀವಿ, ಯಾರಾದ್ರೂ ಒಬ್ಬರು ಹೆಣ್ಮಕ್ಳು ಇರ್ತಾರೆ, ಇಲ್ಲಿ ಓದ್ತಾರೆ ಕೇಳ್ತಾರೆ, ಇಲ್ಲಿ ಕೇಳ್ತಾರೆ. ಅದು ನಿಮ್ಮ ಪ್ರಾಮಾಣಿಕತೆಯಿಂದ ಇವೆಲ್ಲ ನಡೆಸಿದಲ್ಲಿ ಎಲ್ಲ ಒಂದು ಇದೇ ಇರ್ತದೆ.
ಹೊರಗಡೆ ಹೋಗುವಾಗ ಇಲ್ಲಿ ಬಾಗಿಲ್ದಾಗ ಒಬ್ರು ನಿಂತಿದ್ರು, ನಮ್ಮ ಅಂಬರೀಷ್ ಕೇಳಿದವ್ರಿ ಎಲ್ಲಿ ಹೊಂಟಾರ ಇವ್ರು ಅಂತ ಹೇಳಿ. ಇಲ್ಲ ನೀರು ಕುಡಿಯಕ್ಕೆ ಹೊಂಟಾರ ಅಂದ್ರ ಅವ್ರೇನ್ ನೀರು ಕುಡಿಯಕ್ಕೆ ಹೋದ್ರು ಏನ ಚಿತ್ತಾಪುರ ಪಟ್ಟಣದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ವಾಯ್ಸ್ ಆಫ್ ಚಿತ್ತಾಪುರ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್, ಲೈಕ್ ಮತ್ತು ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಲು ಮರೆಯದಿರಿ.